ನಿನ್ನೆಯಷ್ಟೇ ಬಂಧನಕ್ಕೊಳಗಾಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗುತ್ತೆ. ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯುತ್ತೆ ಮೆಡಿಕಲ್ ಟೆಸ್ಟ್. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ಗೆ ಕರೆತರಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಯುತ್ತೆ ಮೆಡಿಕಲ್ ಟೆಸ್ಟ್. ಎಸ್ಐಟಿ ಕಚೇರಿಯಿಂದ ಅಂದರೆ ನಿನ್ನೆ ರಾತ್ರಿಯೆಲ್ಲ ರೇವಣ್ಣ ಅವರನ್ನ ಎಸ್ಐಟಿ ಕಚೇರಿಯಲ್ಲೇ ಇರಿಸಲಾಗಿತ್ತು. ಅಲ್ಲೇ ವಿಚಾರಣೆಯನ್ನು ಕೂಡ ನಡೆಸಲಾಗಿತ್ತು. ಇವತ್ತು ಬೆಳಗ್ಗೆನೂ ಕೂಡ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡಿದ್ದಾರೆ. ಈಗ ಅವರನ್ನು 24 ಗಂಟೆಯ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕಲ್ಲ, ಅದಕ್ಕೂ ಮುನ್ನ ಅವ್ರಿಗೊಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಹಾಸ್ಪಿಟಲ್ ಕಡೆಗೆ ರೇವಣ್ಣ ಅವರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ. ಅಲ್ಲಿಂದ ಆನಂತರ ಕೋರಮಂಗಲದಲ್ಲಿರ್ತಕ್ಕಂಥ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅದಾದ ನಂತರ ಮುಂದೇನಾಗುತ್ತೆ ನೋಡೋಣ. ಬಟ್ ಸದ್ಯಕ್ಕಂತೂ ಈಗ ಅವರಿಗೆ ಮತ್ತೊಂದು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ನಿನ್ನೆ ಕೂಡ ಒಂದು ಸರ್ತಿ ಬೌರಿಂಗ್ ಹಾಸ್ಪಿಟಲಲ್ಲಿ ಪ್ರಾಥಮಿಕ ತನಿಖೆಗಳನ್ನ ಮಾಡಿದರು. ಅಂದರೆ ವೈದ್ಯಕೀಯ ತನಿಖೆಗಳೇನಿರುತ್ತೆ ಪ್ರಾಥಮಿಕವಾಗಿ ಅದೆಲ್ಲವನ್ನು ಕೂಡ ಟೆಸ್ಟನ್ನು ಮಾಡಲಾಗಿತ್ತು. ಈಗ ಮತ್ತೊಂದು ಬಾರಿ, ಯಾಕೆಂದರೆ 24 ಗಂಟೆಗಳು ಅವರು ಎಸ್ಐಟಿ ವಶದಲ್ಲಿರ್ತಾರೆ. ಈ ಎಸ್ಐಟಿ ವಶದಲ್ಲಿ ಇರುವಂತಹ ಸಂದರ್ಭದಲ್ಲೂ ಅವರು ಆರೋಗ್ಯವಾಗಿದ್ದರು ಅಂತಕ್ಕಂಥದ್ದನ್ನು ನ್ಯಾಯಾಧೀಶರ ಗಮನಕ್ಕೆ ತರಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗಾಗಲೇ ಒಂದು ಸರ್ತಿ ನಿನ್ನೆ ಮೆಡಿಕಲ್ ಟೆಸ್ಟ್ ಆಗಿರೋದ್ರಿಂದ ಈ ಸೆಕೆಂಡ್ ಟೈಮ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅಂತನಾ ಅಥವಾ ಬೇರೆ ಏನಾದರೂ ವಿಶೇಷ ಕಾರಣಗಳಿದೆಯಾ? ಅರವಿಂದ, ನಿನ್ನೆ ಸಂಜೆ 6 ಗಂಟೆ ವೇಳೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. 24 ಗಂಟೆಯ ಒಳಗಾಗಿ ಅವರನ್ನ ಮ್ಯಾಜಿಸ್ಟ್ರೇಟ್ರ ಬಳಿ ಹಾಜರುಪಡಿಸಬೇಕು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ CID ಕಚೇರಿಯಿಂದ ಅವ್ರನ್ನ ಕರೆದೊಯ್ಯಲಿದ್ದಾರೆ. ಅದು ಕೋರಮಂಗಲದ NJV ಕ್ವಾರ್ಟರ್ಸ್ನಲ್ಲಿರೋ ಮಾನ್ಯ ನ್ಯಾಯಾಧೀಶರ ಮನೆಗೆ ಅವರನ್ನ ಹಾಜರುಪಡಿಸುವ ಕೆಲಸವನ್ನ ಈಗ SIT ಅಧಿಕಾರಿಗಳು ಮಾಡಲಿದ್ದಾರೆ. ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ಏನಿದೆ ಅದನ್ನ ಮಾಡ್ತಾರೆ. ಅವರ BP ಇರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು, ಶುಗರ್ ಲೆವೆಲ್ ಇರ್ಬೋದು, ಮತ್ತು ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ, ಹೀಗೆ ನಾರ್ಮಲ್ ಮೆಡಿಕಲ್ ಚೆಕಪ್ಪನ್ನು ಮಾಡಿ ಮುಗಿಸುವ ಕೆಲಸವನ್ನು ಮಾಡ್ತಾರೆ. ಕಾರಣ ಇಷ್ಟೇ, ಯಾವುದೇ ಆರೋಪಿತ ಸ್ಥಾನದಲ್ಲಿ ಅರೆಸ್ಟ್ ಆದಂತಹ ವ್ಯಕ್ತಿಯನ್ನು ನ್ಯಾಯಾಧೀಶರ ಬಳಿ ಕರೆದೊಯ್ಯುವ ಮೊದಲು ಅವ್ರಿಗೆ ಮೆಡಿಕಲ್ ಟೆಸ್ಟನ್ನು ಕಂಪಲ್ಸರಿ ಮಾಡಿಸ್ತಾರೆ. ಈ ಪ್ರಕರಣದಲ್ಲೂ ಕೂಡ ಮಾಜಿ ಸಚಿವ ರೇವಣ್ಣ ಅವ್ರನ್ನ ಮೊದಲಿಗೆ SIT ಕಚೇರಿಯಿಂದ ಕರೆದೊಯ್ದು ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ತಾರೆ. ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಆ ಬಳಿಕ ಸೀದಾ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಈಗಾಗಲೇ ಒಂದಷ್ಟು ಇವ್ರನ್ನ ಕಸ್ಟಡಿಗೆ ಕೊಡಬೇಕು, ಬೇರೆ ಬೇರೆ ಕಾರಣಗಳಿದ್ದಾವೆ, ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸಬೇಕು, ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕಿಡ್ನಾಪ್ ಪ್ರಕರಣದಲ್ಲಿ ಇವರ ಪಾತ್ರ ಇದೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಓಪನ್ ಕೋರ್ಟ್ ಅಲ್ಲದೇ ಇರೋ ಕಾರಣ ಇವತ್ತು ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಡ್ತಾರ ನೋಡಬೇಕು. ಇನ್ ಕೇಸ್ ನ್ಯಾಯಾಂಗ ಬಂಧನ ಅಂತ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ದು ಬಿಡಬೇಕು. ಆ ಬಳಿಕ ಅಂದರೆ ನಾಳೆ ಓಪನ್ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಆ ಬಳಿಕ ಜೈಲಿನಿಂದ ಕರೆದುಕೊಂಡು ಬಂದು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಬಹುದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವ್ರನ್ನ ಕರೆದೊಯ್ಯೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಓಕೆ, ಇದಾದ ನಂತರ ಅಂದರೆ ಈಗ ಅವರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರಾ ಅದು ಸೆಕೆಂಡ್ರಿ. ಬಟ್ ನಾಳೆನೇ ಬೇಲ್ ಕೂಡ ಅಟ್ ಸೇಮ್ ಟೈಮ್ ಮೂವ್ ಮಾಡ್ಬೋದಾ, ಸಾಧ್ಯತೆ ಇದೆಯಾ? ಅರವಿಂದ, ಈಗಾಗಲೇ ಅವರ ಮಧ್ಯಂತರ ಜಾಮೀನಿನ ಅರ್ಜಿ ವಜಾ ಆಗಿತ್ತು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಅರೆಸ್ಟ್ ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನಿನ ಅರ್ಜಿ ಅದು ತಂತಾನೇ ವಜಾ ಆಗುತ್ತೆ. ಹೀಗಾಗಿ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಪರ ವಕೀಲರು ಬೇಲ್ಗಾಗಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಳ್ಳುವ ಸಾಧ್ಯತೆ ಇದೆ. ಬಹುತೇಕ ಹಾಕಿಕೊಳ್ತಾರೆ. ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ SIT ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ. ವಾದ ಪ್ರತಿವಾದಗಳು ನಡೆದು ತೀರ್ಪು ಹೊರಬರೋದಕ್ಕೆ ಒಂದು 2-3 ದಿನಗಳು ಬೇಕಾಗಬಹುದು. ಹೀಗಾಗಿ ನಾಳೆಯೇ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಈ 2-3 ದಿನಗಳಲ್ಲಿ ಸೆಷನ್ಸ್ ಕೋರ್ಟ್ನಿಂದ ತೀರ್ಪು ಹೊರಬಂದಂತೆ ಆದಲ್ಲಿ ಅದು ರೇವಣ್ಣ ಅವರಿಗೆ ಜಾಮೀನು ಸಿಗದೆ ಹೋದಂತಹ ಪಕ್ಷದಲ್ಲಿ ಅವರು ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಮತ್ತೆ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವಾಗ ಮೊದಲು ಆಗಬೇಕಾಗಿರ್ತಕ್ಕಂಥ ಕೆಲಸ ಅಂತಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿರ್ತಕ್ಕಂಥದ್ದು. 24 ಗಂಟೆ ಅದಕ್ಕೆ ಸಮಯಾವಕಾಶ ಇರುತ್ತೆ. ಆದರೆ ಅದಕ್ಕೂ ಮುನ್ನ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿ ಅವರ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಂತಕ್ಕಂಥದ್ದನ್ನು ನ್ಯಾಯಾಧೀಶರ ಗಮನಕ್ಕೂ ಕೂಡ ತರಬೇಕಾಗುತ್ತೆ.